ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒನ್ ಡೇ ಟ್ರಿಪ್ಪು ಸಂಡೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಏನೆಲ್ಲ ನಡೀತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಇವತ್ತು ನಮ್ಮ ಯಜಮಾನ್ರು ಅವ್ರ ಫ್ರೆಂಡು ಮುಡುಕ್ತೋರಲ್ಲಿ ದೇವ್ರು ಮಾಡ್ತಾಯಿದ್ರು. ಮುಡುಕ್ತೋರಲ್ಲಿ ಬೆಟ್ಟದ ಮಾರಮ್ಮ ಅಂತ ದೇವಸ್ಥಾನದಲ್ಲಿ ದೇವ್ರನ್ನ ಮಾಡ್ತಾಯಿದ್ರು. ನಾನ್ ವೆಜ್ ಊಟ ಇತ್ತು, ಅದಕ್ಕೋಸ್ಕರ ಓಡೋಣ ಅಂತ ಬೇಗನೆ ಎದ್ದು ರೆಡಿ ಆದ್ವಿ. 4:30ಗೆ ನೋಡಿದ್ರೆ ನಾವು ಎದ್ದಿದ್ದು, ಹೋಗಿದ್ದು ನೋಡಿದ್ರೆ 6:30. ಮಕ್ಕಳಿರೋದ್ರಿಂದ ಅವ್ರನ್ನ ಎಬ್ಬಿಸಿ ಅವ್ರನ್ನೆಲ್ಲನೂ ರೆಡಿಯಾಗಿ, ಅಪ್ಪು ಅಂತೂ ವೀಡಿಯೋದಲ್ಲಿ ನೋಡೋದಲ್ಲ ಸಿಣಿ ಮಾಡ್ತಾನೆ ಇದ್ದ, ಅವನಿಗಂತೂ ಮೂಡೇ ಇರಲಿಲ್ಲ. ಆದರೂ ಪರವಾಗಿಲ್ಲ ಎದ್ದು ಹೆಂಗೋ ಸ್ನಾನ ಮಾಡಿ ರೆಡಿ ಆದ. ಏನಾದರೂ ಅವನೊಂದು ಮನಸ್ಸಿಗೆ ಹಾಕೊಂಡ್ಬಿಟ್ಟ ಅಂತಂದರೆ ಅವನ ಮೈಂಡ್ಸೆಟ್ ಚೇಂಜ್ ಮಾಡೋದೇ ನಮ್ಮ ಮನೇಲಿ ತುಂಬ ಕಷ್ಟ ಇದೆ. ಅವನು ಸಾಕ್ಸ್ ಬೇಕಿತ್ತಂತೆ, ಶೂ ಇತ್ತು, ಸಾಕ್ಸ್ ತೊಗೊಂಡಿರಲಿಲ್ಲ. ನಾನು ಎಷ್ಟು ದಿನ ಆಯಿತು ಸಾಕ್ಸ್ ಹೇಳಿ ನಂಗೆ ಇನ್ನೂ ಕೊಡಿಸಿಲ್ಲ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ದ. ಸರಿ ಕೊಡಿಸ್ತೀವಿ ಬಾರೋ, ಹೋಗ್ತಾ ಇದ್ದೀವಲ್ಲ ಇವಾಗ ಕೊಡಿಸ್ತೀವಿ ಅಂದರೂ ಕೇಳ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಹೋದ್ವಿ. ಆದರೂ ಅವ್ನು ಕೇಳ್ತಾನೆ ಇದ್ದ, ನಂಗೆ ಸಾಕ್ಸ್ ಕೊಡಿಸೇ ಇಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಆಯಿತು ಸಮಾಧಾನ ಹೇಗೋ ಮಾಡಿಬಿಟ್ಟು ಹೊರಟ್ವಿ. ಮುಡುಕ್ತೊರೆ ಹತ್ರ ಬೆಟ್ಟದ ಮಾರಮ್ಮ ಅಂತ ದೇವಸ್ಥಾನ, ಅಲ್ಲಿ ಮರಿ ಹೊಡೆದು ದೇವ್ರು ಮಾಡ್ತಾಯಿದ್ರು. ಸರಿ ಒನ್ ಡೇ ಟ್ರಿಪ್ಪು, ಮಕ್ಕಳು ಅಲ್ಲೆಲ್ಲ ಆಟ ಆಡಿಸ್ದಂಗೆ ಆಗುತ್ತೆ. ಮುಡುಕ್ತೊರೆ ಟೆಂಪಲ್ ಹತ್ರ ನೀರಿರುತ್ತಲ್ವ, ಅಲ್ಲಿ ಆಟ ಆಡ್ಸೋಣ ಅಂತಲೂ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಮನೆಗೆ ಬರೋವರೆಗೂ ಒಂದೇ ಹೇಳ್ತಾನೆ ಇದ್ದ, ನೀರಲ್ಲಿ ಆಟ ಆಡಿಸಿಲ್ಲ ಅಂತ. ಅದು ತುಂಬಾ ನೀರಿತ್ತು ದೇವಸ್ಥಾನ ಹತ್ರ. ಎಲ್ಲಿ ಹೋಗಿ ಹೆಂಗೆ ಹೋಗಬೇಕು ಅಂತ ನಮಗೆ ಅಷ್ಟು ಗೊತ್ತಾಗಿಲ್ಲ. ಸರಿ ಬೇಡ ಮಕ್ಕಳಲ್ವಾ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬಂದ್ವಿ. ಆದರೂ ತಲಕಾಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೀರೆಲ್ಲ ತುಂಬ ಕಮ್ಮಿ ಇದೆಯಂತೆ, ಅಲ್ಲಿ ಹೋಗಿರೋರು ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಪ್ಪ ಮಕ್ಕಳು ನನ್ನ ರೇಗಿಸ್ತಾ ಇದ್ರು, ಮಮ್ಮಿಗೆ ಬೆಳಗ್ಗೆ ಎದ್ದರೆ ಕಾಫಿ ಇದ್ಬಿಡ್ಬೇಕು ಅಂತ. ಸರಿ ಅಂದ್ಬಿಟ್ಟು ಕಾಫಿ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅವ್ರ ಫ್ರೆಂಡ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸರಿ ಅಷ್ಟಲ್ಲಿ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಕಾಫಿ ಅಂದ್ರೆ ಪ್ರಾಣ ಮಗನೆ, ನಾವೆಲ್ಲ ಏನು ಅಷ್ಟೇನೆ. ಬೆಳಗ್ಗೆ ಎದ್ದು ನನಗೆ ಕಾಫಿ ಅಂತೂ ಫಸ್ಟ್ ಇರಬೇಕು ಅಲ್ವಾ? ಹೌದು. ದುಡ್ಡು ಕೊಡೋದೇನು ಬೇಡ, ನನ್ನ ಹೆಸರು ಹೇಳಿದ್ರೆ ಸಾಕು, ಅವರೇ ಕಾಫಿ ಕೊಡ್ತಾರೆ ಗೊತ್ತಾ. ಹಂಗೆ ನಾವು ಒಂಥರ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಫಸ್ಟ್ ಕಾಫಿ ಇಟ್ಬಿಡ್ಬೇಕು, ಯಾವ್ದು ಹೆಂಗಾರ ಇರಲಿ. ಸರಿನಾ? ನಿನ್ಗೇನಾರ ಪ್ರಾಬ್ಲಮ್ಮಾ? ಅಪ್ಪ ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ಹೌದಾ? ನೀನೇನು ವಿಡಿಯೋ ಮಾಡೋದೇ ಇಲ್ಲ, ರೀಲ್ಸ್ ಮಾಡೋದೇ ಇಲ್ವಾ? ನೋಡಿ ನನ್ನ ಈ ರೀತಿಯಾಗಿ ರೇಗಿಸ್ಕೊಂಡು ಅಟ್ಲೀಸ್ಟ್ ಒಂದು ಕಾಫಿ ಆದರೂ ಕೊಡಿಸಿದ್ರು. ಸರಿ ಅಂದ್ಬಿಟ್ಟು ಕುಡಿದ್ಬಿಟ್ಟು ಹೊರಟ್ವಿ. ಏನೋ ಗೊತ್ತಿಲ್ಲ, ಒಬ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಕೆಲಸ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಎದ್ದಿದ ತಕ್ಷಣ ಕಾಫಿ ಕುಡಿಬೇಕು ಅಂತ ಒಂದು ಸೆಟ್ ಆಗಿಬಿಟ್ಟಿರುತ್ತೆ. ಅದನ್ನು ಎಷ್ಟೋ ಅನ್ಕೋತೀವಿ ಚೇಂಜ್ ಮಾಡಬೇಕು ಅಂತ, ಆದರೂ ಆಗಲ್ಲ. ನಿಮಗೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಕಾಫಿ ಕುಡಿದ್ಬಿಡ್ಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡಿದ್ರೆ ಒಂದೇನೋ ಒಂಥರ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಸರಿ ಅಂದ್ಬಿಟ್ಟು ಆಯಿತು ನೀನು ಫಸ್ಟು ಕಾಫಿ ಕೊಡಿಸ್ಬಿಡ್ತೀನಿ, ನೀನು ಇಲ್ಲಾಂದರೆ ಕಾಫಿ ಅಂತ ಹೇಳ್ತಾನೆ ಇರ್ತೀಯ ಅಂದ್ಬಿಟ್ಟು ಹೋಗಿ ನಮ್ಮ ಮನೆಯವರೇನೆ ತೊಗೊಬಂದು ಕೊಟ್ಟರು. ತನ್ವಿನೂ ಸಹ ರೇಗಿಸ್ತಾ ಇದ್ಲು, ಏನು ಮಮ್ಮಿ ಯಾವಾಗಲೂ ಕಾಫಿ ಅಂತ ಇರ್ತೀಯ. ನಾನೇನು ಡೈಲಿ 2-3 ಸಲ ಎಲ್ಲ ಕುಡಿಯೋದಕ್ಕೆ ಹೋಗಲ್ಲ, ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಕಾಫಿ ಇದ್ಬಿಡ್ಬೇಕು. ಸರಿ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದರು, ಕುಡಿತಾ ಇದ್ವಿ. ಅವಳು ಹೇಳದ್ನಲ್ಲ, ಅಪ್ಪನೂ ರೇಗಿಸ್ತಾ ಇದ್ದ, ತನ್ವಿನೂ ರೇಗಿಸ್ತಾ ಇದ್ರು, ಏನು ಮಮ್ಮಿ ಯಾವಾಗಲೂ ಕಾಫಿ ಕುಡಿತಾನೆ ಇರ್ತೀಯ ಅಂದ್ಬಿಟ್ಟು. ಸರಿ ನನ್ನ ಕಾಫಿ ಕುಡಿಯೋ ಇದರಲ್ಲಿ ಇವ್ರಿಗೂ ಏನಾದರೂ ಬಿಸ್ಕೆಟ್ ಏನಾದರೂ ಸಿಗುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಬಿಸ್ಕೆಟ್ ಎಲ್ಲ ತೊಗೊಂಡು ಟ್ಯಾಕ್ಸ್ ಹಾಕಿಸ್ಬಿಟ್ಟು ಬಂದರು. ನನಗೆ ಕಾಫಿಗೆ ಬಿಸ್ಕೆಟ್ ಎಲ್ಲ ಹಚ್ಕೊಂಡು ತಿನ್ನೋದಂದರೆ ನನಗೆ ಇಷ್ಟನೇ ಆಗಲ್ಲ. ಏನಿದ್ರೂ ಡೈರೆಕ್ಟು 1 ಗ್ಲಾಸು ಕಾಫಿನ ಕುಡಿಬೇಕು. ಪಾಪ ಅಲ್ಲಿ ತುಂಬ ನಾಯಿಗಳೆಲ್ಲನೂ ಇರುತ್ತೆ. ಎಷ್ಟೋ ಪಾಪ ನಾಯಿಗಳಿಗೆ ಊಟ ಇರಲ್ಲ. ರೋಡ್ ಸೈಡು ಏನಾದರೂ ಅಕಸ್ಮಾತ್ ನಿಮ್ಗೆ ಏನಾದರೂ ಆ ಥರ ಸಿಕ್ಕಿದ್ರೆ ನಾಯಿಗಳು ಅಟ್ಲೀಸ್ಟ್ 1-2 ಬಿಸ್ಕೆಟೋ ಒಂದೇನಾದರೂ ಬ್ರೆಡ್ಡೋ ಆ ಥರನ ಹಾಕಿ ನೋಡಿ, ಹಸ್ಗಳನ್ನೆಲ್ಲನೂ ಬೆಳಗ್ಗೆನೇ ಬಿಟ್ಬಿಟ್ಟಿರ್ತಾರೆ. ಈ ರೀತಿಗೆ ಪಾಪ ಅವ್ರನ್ನೂ ಸಹ ಮೇವನ್ನ ಹುಡಿಕೊಂಡು ಹೋಗ್ತಾ ಇರ್ತವೆ. ಇವಾಗ ಹಳ್ಳಿಗಳ ಕಡೆ ಅಂತಂದರೆ ಹುಲ್ಲು ಸೊಪ್ಪು ಎಲ್ಲನೂ ಸಿಗುತ್ತೆ. ಸಿಟಿಲೆಲ್ಲ ಏನು ಸಿಗುತ್ತೆ? ಸೊಪ್ಪು, ಬಿಡಿಸಿರೋ ಸೊಪ್ಪು ಆಗಲಿ, ಕೊಳ್ತೋಗಿರೋದು ಏನಾದರೂ ಹಣ್ಣುಗಳಾಗಲಿ ಸಿಗುತ್ತೆ. ಅವ್ರ ಫ್ರೆಂಡ್ಗಳೆಲ್ಲನೂ ಆಲ್ರೆಡಿ ಬಂದಿದ್ದರು, ಟಿ ಟಿ ಗಾಡಿ ಬುಕ್ ಮಾಡಿದರು ಹೋಗೋದಕ್ಕೆ. ಸರಿ ಅಂದ್ಬಿಟ್ಟು ಅವ್ರನ್ನೆಲ್ಲನೂ ಒಂದು ವಿಸಿಟು ಮಾತಾಡ್ಸ್ಕೊಂಡು ಹೋಗ್ಬಿಟ್ಟೋಣ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅರ್ಧ ದಾರಿಗೆ ಹೋಗ್ತಿದ್ದಾಗೆ 9 o'clock ಆಯಿತು, ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಸರಿ ತಿಂಡಿ ತಿನ್ಬಿಡೋಣ ಅಂತ ಹೋದ್ವಿ. ಅಪ್ಪು ಅಂತೂ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಸಿಣಿ ಮಾಡ್ತಾಯಿದ್ದ. ಸರಿ ಅಂದ್ಬಿಟ್ಟು ಅವನು ಮಲ್ಕೊಂಬಿಟ್ಟ. ಸರಿ ತಿಂಡಿ ತಿನ್ನೋಣ ಬಾಪ ಅಂದಿದ ತಕ್ಷಣ ಅವ್ನು ಹೊಟ್ಟೆ ಹಸಿವು ತಡೆಯಲ್ಲ ಮೊದಲನೇದಾಗಿ. ಸರಿ ಅಂದ್ಬಿಟ್ಟು ಅಲ್ಲಿಂದ
ಅಲ್ಲಿಂದ ಟಿಫನ್ನ ತಿನ್ನೋದಕ್ಕೆ ಹೋದ್ವಿ. ತನ್ವಿನೂ ಅಷ್ಟೇ ಆಗ್ತಾನೆ ನಿದ್ದೆಯಿಂದ ಎದ್ದಿದ್ಲು. ನನಗೆ ಇಡ್ಲಿ ದೋಸೆ ಅದೆಲ್ಲ ಸೆಟ್ ಆಗಲ್ಲ. ನನಗೇನಿದ್ರು ರೈಸ್ ಬಾತು ಟೊಮೊಟೊ ಬಾತು ಆ ಥರ ರೈಸ್ ಐಟಮ್ಗೆ ನನಗಿಷ್ಟ. ಸರಿ ಅಂದ್ಬಿಟ್ಟು ಅಪ್ಪ ಮಕ್ಕಳು ಇಡ್ಲಿ ತೊಗೊಂಡ್ರು. ಅಪ್ಪು ಮಸಾಲೆ ದೋಸೆ ಬೇಕು ಅಂದ್ಬಿಟ್ಟು ಅವ್ನು ಮಸಾಲೆ ದೋಸೆ ತೊಗೊಂಡ, ನಾನು ರೈಸ್ ಬಾತನ್ನ ತೊಗೊಂಡೆ. ಅಲ್ಲಿಂದ ತಿಂದ್ಬಿಟ್ಟು ನೀಟಾಗಿ ಚೆನ್ನಾಗಿತ್ತು ಟಿಫನ್ ಎಲ್ಲನೂ. ಇವಾಗೇನೋ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋದರೆ ಟೇಸ್ಟು ಅಷ್ಟರಲ್ಲೇ ಇರುತ್ತೆ, ಮತ್ತು ಸಿಕ್ಕಾಬಟ್ಟೆ ಬಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವಿಲ್ಲಿ 2 ಪ್ಲೇಟು ಇಡ್ಲಿ, 1 ಮಸಾಲೆ ದೋಸೆ, ಹಾಗೆ 1 ರೈಸ್ ಬಾತು, ಒಂದೊಂದೊಳಗೆ 240 ರೂಪೀಸ್ ಆಯಿತು. ಊಟನೂ ಚೆನ್ನಾಗಿತ್ತು, ಟಿಫನ್ನು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ತಿಂದ್ಕೊಂಡು ಡೈರೆಕ್ಟಾಗಿ ನಾವು ಬೆಟ್ಟದ ಮಾರಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ವೆದರ್ ಅಂತೂ ತಣ್ಣಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಆ ದೇವಸ್ಥಾನ ಸುತ್ತಲೂ ಇನ್ನೂ ಎಲ್ಲನೂ ಸಹ ರೆಡಿ ಮಾಡ್ತಿದ್ದಾರೆ, ಟಾರೆಲ್ಲನೂ ಹಾಕೋದಕ್ಕೆ. ನಾವು ಹೋದಾಗ ಜಲ್ಲಿಕಲ್ಲನ್ನು ಹಾಕಿಬಿಟ್ಟಿದ್ರು. ಸರಿ ಅವರೆಲ್ಲನೂ ಬನ್ನಿ ಟಿಫನ್ ತಿನ್ನಿ ಅಂತ ಹೇಳಿದ್ರು. ನಾವು ಆಲ್ರೆಡಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತಂದ್ರು 10:30 ಏನೋ ಆಗಿತ್ತು. ನಾವು ಮನೆ ಬಿಟ್ಟಾಗ 7:30, ಅಲ್ಲಿಗೆ ಹೋಗೋಷ್ಟರಲ್ಲಿ 10:30 ಆಗಿತ್ತು. ಸರಿ ಅಂದ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಆಮೇಲೆ ಅವ್ರ ಫಂಕ್ಷನ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ವಿ. ನಾನು ಬಂದಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ, ಬೆಟ್ಟದ ಮಾರಮ್ಮ ಅಂತ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸುತ್ತ ವಾತಾವರಣ ಅಂತೂ ಇದ್ದದ್ದು ಚೆನ್ನಾಗಿತ್ತು. ಅಲ್ಲಿ ಯಾವುದೋ ಅಕ್ಕಪಕ್ಕ ಮನೆ ಅಂತೂ ಏನೂ ಇರಲಿಲ್ಲ, ಬರೀ ದೇವಸ್ಥಾನ ಅಷ್ಟೇ ಇರೋದು. ಒಂಥರ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಕ್ಳಿಗಂತೂ ಏನೋ ಒಂಥರ ಸಿಕ್ಕಿದ್ದು, ಅವ್ರಿಗೆ ಖುಷಿ. ಅಲ್ಲೆಲ್ಲನೂ ಆಟ ಆಡಿದ್ದಕ್ಕಾಗಲಿ, ಅವರು ಮನೇಲೇ ಇದ್ದು ಸ್ಕೂಲು ಮನೆ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಈ ಥರ ಎಲ್ಲಾದರೂ ಒಂದು ಫ್ರೀಡಮ್ ಆಗಿರೋ ಜಾಗಕ್ಕೆ ಕರ್ಕೊಂಡೋದ್ರೆ ಅವ್ರಿಗಂತೂ ಹಿಡಿಯೋದಕ್ಕೆ ಆಗಲ್ಲ. ಖುಷಿನೋ ಖುಷಿ. ಮನೆಗೆ ಹೋಗೋಣ ಬಂದರು ಅಂದರೂ ಬರ್ತಾ ಇರಲಿಲ್ಲ. ಎಷ್ಟು ಸಂಜೆವರೆಗೂ ಅಲ್ಲೇ ಆಟ ಆಡಿದ್ದಾರೆ. ಅಲ್ಲಿ ಯಾರೋ ಫ್ರೆಂಡ್ಸೂ ಸಹ ಸಿಕ್ಕಿದ್ರು. ಅವ್ರು ಯಾರಾದರೂ ಸಿಕ್ಬಿಟ್ರೆ ಹೊಸಬ್ರು ಅವ್ರ ಹತ್ರ ಸಿಕ್ಕಾಬಟ್ಟೆ ಮಾತಾಡ್ತಾನೆ. ಅವ್ರ ಹತ್ರ ಮಾತಾಡಿಕೊಂಡು ಚಾಕ್ಲೇಟ್ ಬೇರೆ ತೊಗೊಂಡೋಗಿದ್ದ. ಅವನ ಹತ್ರ ಏನೇ ತಿಂಡಿ ಇದ್ರೂ ಸಹ ಎಲ್ರಿಗೂ ಶೇರ್ ಮಾಡ್ತಾನೆ. ಸರಿ ಅಂದ್ಬಿಟ್ಟು ಅವ್ರಿಗೂ ಚಾಕ್ಲೇಟ್ ಎಲ್ಲನೂ ಕೊಟ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಸರಿ ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ದೇವಸ್ಥಾನ ಸಂಡೇ ಅಲ್ಲೇ ಯಾರೂ ಅಷ್ಟು ಜನ ಬರಲ್ಲ, ತುಂಬ ದೂರ ಇದೆ. ಅದಕ್ಕೋಸ್ಕರ ಯಾರೂ ಅಷ್ಟು ಜನ ಎಲ್ಲ ಬಂದಿರಲಿಲ್ಲ, ಸಿಂಪಲ್ಲಾಗೇ ಇದ್ದರು. ನಾವು ಮತ್ತೆ ಬೇಗನೆ ಹೋಗಿದ್ವಲ್ಲ, ಸ್ವಲ್ಪ ಒಂದು 12:30 1 o'clock ಆಗೋಷ್ಟರಲ್ಲಿ ಸ್ವಲ್ಪ ಜನನೇ ಇದ್ದರು. ಬಸ್ಸೆಲ್ಲನೂ ಮಾಡಿದರು, ಅದಕ್ಕೋಸ್ಕರ ಬಸ್ಸಲ್ಲೇ ಅಷ್ಟೇ ಇಲ್ಲಿ ಬರೋದಕ್ಕೆ ಆಗೋದು. ಅಲ್ಲಿಂದ ಮಾರಮ್ಮ ಟೆಂಪಲ್ನ ಮುಗಿಸ್ಕೊಂಡು ಮುಡುಕ್ತಾರೆ ಟೆಂಪಲ್ಗೆ ಹೊರಟ್ವಿ. ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ, ಮುಡುಕ್ತಾರಲ್ಲಿರೋ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಮೆಟ್ಲೂ ಸಹ ಹತ್ಕೊಂಡು ಬರ್ಬೋದು. ಡೈರೆಕ್ಟು ಕಾರೂ ಸಹ ಹೋಗುತ್ತೆ. ಮಾರಮ್ಮ ಟೆಂಪಲ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟು ಮುಡುಕ್ತಾರೆ ಟೆಂಪಲ್ಗೂ ಸಹ ಹೋಗುತ್ತೆ. ದೇವಸ್ಥಾನ ಎಲ್ಲನೂ ಆಲ್ಟ್ರೇಷನ್ ಮಾಡ್ತಿದ್ದಾರೆ, ಕಂಪ್ಲೀಟಾಗೆ ಹೊಡೆದಾಕ್ಬಿಟ್ಟಿದ್ದಾರೆ. ನಾನು ತುಂಬ ದಿನದಿಂದ ವರ್ಷಗಳ ಹಿಂದೆ ಬಂದಿದ್ದೆ. ಆವಾಗ ನೋಡಿರೋ ದೇವಸ್ಥಾನನೂ ಈಗ ನೋಡಿರೋ ದೇವಸ್ಥಾನನೂ ತುಂಬ ವ್ಯತ್ಯಾಸ ಇದೆ. ಕಂಪ್ಲೀಟಾಗಿ ಎಲ್ಲನೂ ಓವರಾಲಾಗೆ ಕಟ್ತಿದ್ದಾರೆ, ಮತ್ತೆಲ್ಲನೂ ಕಲ್ಲಿಂದ ಸಹ ಮಾಡಿ ಅದನ್ನು ಕಟ್ತಿದ್ದಾರೆ. ನಾವು ತುಂಬ ದಿನ ಆಗಿತ್ತು ಈ ಟೆಂಪಲ್ಗೆಲ್ಲನೂ ಹೋಗಿ, ಮರ್ತೇ ಬಿಟ್ಟಿದ್ವಿ ಅವಾಗ ಹೆಂಗಿತ್ತು ದೇವಸ್ಥಾನ ಅಂತ. ಅಲ್ಲಿ ಹೋದ್ಮೇಲೆ ಸಹ ಗೊತ್ತಾಯಿತು ಈ ಥರ ಇದು. ಮೆಟ್ಲೆಲ್ಲನೂ ಸಹ ಹತ್ತಿ ಬರ್ಬೋದು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಷ್ಟು ಬಿಸಿಲು ಇರಲಿಲ್ಲ, ಅಷ್ಟು ಕೂಲ್ ವೆದರು ಇರಲಿಲ್ಲ, ಆ ಥರ ಇತ್ತು. ತಣ್ಣಗಿರೋ ವಾತಾವರಣನೇ ಇತ್ತು ಅಂತಲೇ ಹೇಳ್ಬೋದು. ಸರೌಂಡಿಂಗ್ ಪ್ಲೇಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು, ಮಕ್ಳಿಗೇನು ಇಷ್ಟ ಅಲ್ವಾ ನೀರಲ್ಲಿ ಆಟ ಆಡ್ಕೊಂಡು ಹೋಗಬೇಕು ಅಂತ, ಅವ್ರಿಗಂತೂ ಇಷ್ಟ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಅಲ್ಲಿಂದ ಫೈನಲ್ ಆಗಿ ಕಂಪ್ಲೀಟಾಗಿ ಅಲ್ಲಿ ಊಟ ಮುಗಿಸ್ಕೊಂಡು 2:30 ಏನೋ ಆಗಿತ್ತು ತಿಂಡಿ ಊಟ ಮಾಡೋ ಅಷ್ಟರಲ್ಲಿ. ಅಲ್ಲಿಂದ ಊಟ ಮಾಡಿಕೊಂಡು ಸೋಮನಾಥ್ಪುರ ಹೋಗೋಣ, ಮಕ್ಳಿಗೊಂದು ಹಿಸ್ಟಾರಿಕಲ್ ಪ್ಲೇಸ್ನ ನೋಡ್ದಂಗೆ ಆಗುತ್ತೆ, ಅವ್ರಿಗೂ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಬರೋದಕ್ಕೆ ಟೈಮ್ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅವನಂತೂ ಮತ್ತೆ ಕೇಳಬೇಕಲ್ವಾ, ನಿದ್ದೆ ಮಾಡಿದ್ದಿದ್ದ. ಅಲ್ಲೂ ಮತ್ತೆ ಸಿನಿ ಮಾಡ್ತಾಯಿದ್ದ. ಸ್ವಲ್ಪ ದೂರ ಹೋಗೋವರೆಗೂ ಹಾಗೇ ಇದ್ದ. ಆಮೇಲೆ ಸ್ವಲ್ಪ ಸರಿ ಹೋದ. ಅಲ್ಲಿ ಗೈಡ್ಗಳೆಲ್ಲನೂ ಇರ್ತಾರೆ. ನಾವು ಗೈಡ್ಗಳನ್ನ ಸಜೆಷನ್ ತೊಗೊಂಡ್ರೆ ಅವ್ರು ನಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವುದ್ಯಾವುದು ಹೇಗಿದೆ ಅಂತಲೂ ಎಲ್ಲ ಮಾಡ್ಬೋದು. ನಮಗೆ ಹೋಗ್ಬೇಕಾದ್ರೇ ಹೇಳ್ತಾರೆ ವಿಡಿಯೋ ಮಾಡ್ಬೋದು, ಅಂದರೆ ರೀಲ್ಸ್ ಎಲ್ಲ ಮಾಡೋಂಗಿಲ್ಲ, ಸೆಲ್ಫಿ ಸ್ಟಿಕ್ ತೊಗೊಂಡೋಗಂಗಿಲ್ಲ ಅಂತೆಲ್ಲನೂ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಾವೇನು ರೀಲ್ಸ್ ಎಲ್ಲ ಮಾಡಲ್ಲ, ಕಂಪ್ಲೀಟಾಗಿ ವೀಡಿಯೋನ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತು. ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಮಕ್ಳುಗಳಿಗೆ ತಿಳಿಸ್ಕೊಡೋದಾಗಲಿ ತುಂಬಾ ಚೆನ್ನಾಗಿದೆ. ಮತ್ತು ಅದರಲ್ಲಿ ಏನಪ್ಪ ಅಂತಂದರೆ ನಮ್ಮ ತನ್ವಿಗೆ ಈ ಥರ ಸ್ಟೋರಿಗಳನ್ನ ತಿಳ್ಕೊಳ್ಳೋದಾಗಲಿ ಸಿಕ್ಕಾಬಟ್ಟೆ ಇಷ್ಟ. ಅಲ್ಲಿ ಒಬ್ಬರು ಯಾರೋ ಇಂಗ್ಲೀಷ್ ಗೈಡ್ ಇದ್ದರು ಮತ್ತು ಕನ್ನಡ ಗೈಡೂ ಇದ್ದರು. ಅವರು ಫಾರಿನರ್ಸ್ಗೆ ಗೈಡ್ ಮಾಡ್ತಾಯಿದ್ರು, ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು.
ಹೋಗಿ ಅವ್ರ ಬಗ್ಗೆ ತಿಳ್ಕೊತಾ ಇದ್ಲು. ನಾನು ಹೋಗಿ ಮಮ್ಮಿ ತಿಳ್ಕೊತೀನಿ ಹೆಂಗೆ ಮಾಡ್ತಾರೆ ಏನು ಹೇಳ್ತಾರೆ ಅಂದ್ಬಿಟ್ಟು ಹೋಗಿ ಕ್ಯೂರಿಯಾಸಿಟಿ ಜಾಸ್ತಿ, ಸ್ಟೋರಿಗಳನ್ನ ತಿಳ್ಕೊಳ್ಳೋದು ಜಾಸ್ತಿ, ಮತ್ತು ಬುಕ್ಸ್ಗಳನ್ನ ಓದೋದು ಜಾಸ್ತಿ. ಆ ಥರ ಅವಳಿಗೆ ತಿಳ್ಕೊಳ್ಳೋ ಬುದ್ಧಿ ಜಾಸ್ತಿ ಇದೆ. ಸರಿ, ಒಳ್ಳೆಯದೇ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ನಾವು ಸಹ ಹೋಗು ತಿಳ್ಕೊ ಆಯಿತು ಅಂತ ಹೇಳಿದ್ವಿ. ಅವಳೆಲ್ಲನೂ ತಿಳ್ಕೊಂಡು ಬಂದು ಅವ್ರು ಇಂಗ್ಲೀಷಲ್ಲೆಲ್ಲ ಹೇಳಿದ್ದಾರೆ, ಬಂದ್ಬಿಟ್ಟು ಗೈಡ್ ಮಾಡ್ತಾಯಿದ್ಲು, ನಮಗೆ ತಿಳಿಸ್ಕೊಡ್ತಾಯಿದ್ಲು, ಮಮ್ಮಿ ಈ ಥರ ದೇವಸ್ಥಾನ ಹಿಂಗಿದೆಯಂತೆ ಅಂತ ನಮಗೆ ತಿಳಿಸ್ಕೊಡ್ತಾಯಿದ್ಲು. ಅವಳು ಬಂದು 3rd ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು. ಮತ್ತು ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದರೆ ಇದು 700 ಇಯರ್ಸು ಓಲ್ಡ್ ದೇವಸ್ಥಾನ. ಇದು 700 ವರ್ಷದ ಹಳೆ ದೇವಸ್ಥಾನ ಆಗಿದೆ. ಹಾಗೆ ನೆಕ್ಸ್ಟು ಬಂದು ಇದು ದೇವಸ್ಥಾನ ಒಂದು ಚೋಳರ ಕಾಲದ ದೇವಸ್ಥಾನ ಆಗಿದೆ. ಇಲ್ಲಿ ಮುಸ್ಲಿಮರು 2 ಸಲ ಈ ದೇವಸ್ಥಾನಕ್ಕೆ ಅಟ್ಯಾಕ್ ಮಾಡಿದ್ರಂತೆ. ಅದರಿಂದ ಇಲ್ಲಿರೋ ವಿಗ್ರಹಗಳೆಲ್ಲನೂ ಸಹ ಭಿನ್ನ ಮಾಡಿಬಿಟ್ಟಿದ್ದಾರೆ. ಎಲ್ಲನೂ ಒಡೆದೋಗಿರೋದಾಗಲಿ, ತಲೆ ಕೈ ಕಾಲೆಲ್ಲನೂ ಮುರಿದೋಗಿದೆ. ಆದರೂ ಒಂಥರ ನೋಡೋದಕ್ಕೆ ಚೆನ್ನಾಗಿದೆ. ಮುಸ್ಲಿಮರು 2 ಸಲ ದೇವಸ್ಥಾನದ ಬಗ್ಗೆ ಅಟ್ಯಾಕ್ ಮಾಡಿರೋದ್ರಿಂದ ಎಲ್ಲನೂ ಭಿನ್ನ ಮಾಡಿಬಿಟ್ಟಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಎಲ್ಲನೂ ತಿಳಿಸ್ಕೊಡ್ತಾಯಿದ್ರು. ಒಬ್ಬರು ಗೈಡ್ನ ನಾವು ತೊಗೊಂಡ್ರೆ ಅವ್ರು ನಮಗೆಲ್ಲ ಟೆಂಪಲ್ ಬಗ್ಗೆ, ದೇವಸ್ಥಾನದ ಬಗ್ಗೆ ಎಲ್ಲನೂ ಸಹ ತಿಳಿಸ್ಕೊಡ್ತಾರೆ. ನೋಡಿ, ಈ ಕಲ್ಲು ಬಂದು ಸಪ್ರೇಟಾಗಿ, ಇದು ತುಂಬ ಕಲ್ಲಂತ ಹೇಳಲ್ಲ, ಇದು ಬಂದು ಒಂಥರ ಬಳಪದ ಕಲ್ಲು ಬರುತ್ತಂತೆ. ಆದ್ದರಿಂದ ಈ ವಿಗ್ರಹಗಳನ್ನ ಅದು ಸಾಫ್ಟಾಗಿತ್ತಂತೆ, ಅದನ್ನು ಕೆತ್ತನೆ ಮಾಡಿ ಅದನ್ನು ಒಣಗಿಸಿ, ಇವಾಗ ನಾವು ಟೂಲ್ಸ್ಗಳನ್ನ ಹೆಂಗೆ ಜೋಡಿಸ್ತೀವಿ ನೋಡಿ, ಇವಾಗ ಒಂದು ಮಂಚ ಫಿಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕಾಲು ಯಾವ ರೀತಿಯಾಗಿ ಜೋಡಿಸ್ತೀವಿ ನೋಡಿ, ಆ ರೀತಿಯಾಗಿ ಒಂದೊಂದೇ ಸಹ ಫಿಕ್ಸ್ ಮಾಡಿರೋದಂತೆ. ಮೇಲಿಂದ ಕಂಪ್ಲೀಟಾಗಿ ಗೋಪುರದಿಂದ ಒಂದೊಂದೇ ಪಾರ್ಟ್ಸ್ನ ತೆಗೆದ್ರೆ ಕಂಪ್ಲೀಟಾಗಿ ಬಿಚ್ಚಿ ಇಡ್ಬೋದಂತೆ. ಆದರೆ ಇವಾಗ ಅದಾಗಲ್ಲ, ತುಂಬ ಅದು ಗಟ್ಟಿ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ನಾವು ಕಲ್ಲಲ್ಲೇ ಸಹ ಈ ಥರ ಎಲ್ಲ ಕೆತ್ತನೆ ಮಾಡೋದಕ್ಕೆ ಆಗಲ್ಲ. ನಾವು ಬಳಪದ ಕಲ್ಲಿಂದ ಇದನ್ನು ಕೆತ್ತನೆ ಮಾಡಿರೋದು. ಅವಾಗ ಅದು ಕಲ್ಲು ಸಾಫ್ಟ್ ಇರುತ್ತೆ, ಬಳಪದ ಕಲ್ಲು ಆಗಿರೋದ್ರಿಂದ ಸಾಫ್ಟ್ ಆಗಿರುತ್ತೆ. ನಾವು ಯಾವ ರೀತಿಯಾಗಿ ಕೆತ್ತನೆ ಮಾಡ್ತೀವೋ ಆ ರೀತಿಯಾಗಿ ಬರುತ್ತೆ. ಆಮೇಲೆ ಅದನ್ನು ಒಣಗಕ್ಕೆ ಇಟ್ಟು ಅದು ಗಟ್ಟಿ ಆದಮೇಲೆ ಈ ರೀತಿಯಾಗಿ ಫಿಕ್ಸ್ ಮಾಡಿರೋದು ಅಂತ ಹೇಳ್ತಾಯಿದ್ರು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗುತ್ತೆ, ನಾವೇನು ಅಂದ್ಕೊಂಡಿರ್ತೀವಿ ಇದು ಕಂಪ್ಲೀಟಾಗಿ ಎಲ್ಲನೂ ಕಲ್ಲೇ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು ಇದು ಬಳಪದ ಕಲ್ಲಿಂದ ಮಾಡಿ ಒಣಗ್ಸೋದಕ್ಕೆ ಇಟ್ಟಿರೋದು. ನೋಡಿ, ಒಂದೊಂದು ಥರ ಹೇಳುತ್ತೆ. ಇದು ಬಂದು ಬಾಳೆಕಾಯಿನ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಮೊಗ್ಗಾಗಿರೋದು, ಹರಳಿರೋದು, ಆ ಥರ ಒಂದೊಂದು ಕಡೆ ಪ್ಲೇಸ್ನ ತೋರಿಸುತ್ತೆ. ನೋಡ್ತಾ ಇದ್ರಂತೂ ತುಂಬಾ ಚೆನ್ನಾಗಿತ್ತು, ತಿಳ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿದೆ. ಒಂದೊಂದು ಥರ ವಿಷಯಗಳು ಹೇಳುತ್ತೆ. ಅಲ್ಲಿರೋ ಒಂದೊಂದು ಕಂಬಗಳೂ ಸಹ ಒಂದೊಂದು ಅರ್ಥನ ಕೊಡುತ್ತೆ. ಗೈಡ್ಗಳನ್ನ ತೊಗೊಂಡು ನಾವು ಹೇಳ್ತಾ ಹೋಗ್ತಾರೆ ಅವರು. ನೋಡಿ, ತನ್ವಿ ಅವರಲ್ಲೇ ಹೋಗ್ಬಿಟ್ಟು ಎಲ್ಲನೂ ತಿಳ್ಕೊತಾ ಇದ್ದಾಳೆ. ನೋಡಿ, ಇಲ್ಲಿ ಮೊಗ್ಗಾಗಿದೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಒಂದು ಕಡೆ ಮೊಗ್ಗಾಗಿರೋದು, ಒಂದು ಕಡೆ ಹರಳಿರೋದು, ಒಂದು ಕಡೆ ಹಣ್ಣಾಗಿರೋದು, ಕಾಯಿ ಹಿಂಗೆ ಬಿಟ್ಕೊಂಡಿರುತ್ತಲ್ವ ಬಾಳೆಕಾಯಿ, ಆ ಥರ ಇರೋದು. ಆ ಥರ ಒಂದೊಂದು ಸಹ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತು. ಮಕ್ಳಿಗಂತೂ ತಿಳ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿದೆ. ನಮಗೂ ಒಂಥರ ಮೈಂಡು ಫ್ರೆಶ್ ಆಗುತ್ತೆ. ಈ ಥರ ಆವಾಗವಾಗ ಹಿಸ್ಟೋರಿಕಲ್ ಈ ಥರ ಪ್ಲೇಸ್ಗಳಿಗೆ ಹೋಗಿ ಬರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ಸೋಮನಾಥಪುರದ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಒನ್ ಡೇ ನಾವು ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.